ನಿಮಗೂ ಅವ್ರು ಬೈಬಾರ್ದು ಅಂತಾನೆ ನಾನು ಅವ್ರಿಗೆಲ್ಲ ಸುಳ್ಳು ಹೇಳಿದ್ದು. ನೆನ್ಪಿದ್ಯಾ? ಮನಸ್ಸಲ್ಲಿ ನಾನು ಕೂಡ ನಿನ್ನ ಕೃತಜ್ಞತೆ ಹೇಳ್ಕೊಂಡೆ. ನಾನ್ ನಿಮ್ಮನ್ ಮನ್ಸಲ್ಲಿ ಬೈಕೊಂಡೆ. ನೀವೇನೋ ಎಲ್ಲರ ಮುಂದೆ ಒಳ್ಳೆಯವಳ ತರ ಇರ್ತೀರಾ, ಆಗ ನಾನು ಕೆಟ್ಟೋಳಾಗ್ತೀನಿ. ನನ್ನ ಅವ್ರಗಳಿಂದ ಕಾಪಾಡಿದ ಮಾತ್ರಕ್ಕೆ ನೀವು ಒಳ್ಳೆಯವರಂತೇನಲ್ಲ. ತಾಯಿ ತನ್ನ ಮಗುನ ಕಾಪಾಡ್ಕೊಡೋದು ಅದವಳ ಹಕ್ಕು, ಧರ್ಮ ಕೂಡ. ಆ ವಿಷಯನ ಅವಳು ಗರ್ವದಿಂದ ಹೇಳ್ಕೊಳ್ಳಲ್ಲ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮಮ್ಮನ್ನ ಅಸಹ್ಯ ಪಡೋರ್ ಮಧ್ಯೆ ನಾನು 1 ನಿಮಿಷನೂ ಇರಬಾರ್ದು ಅಂತ ಅನ್ಕೊಂಡೆ. ಆದ್ರೆ ನಮ್ಮಮ್ಮನ ಕೊನೆ ಕೋರಿಕೆಗೆ ಕಾಂಪ್ರಮೈಸ್ ಆದೆ. ಅದು ಹಳೇದಮ್ಮ. ಈಗ ನಿನ್ನ ಮುಂದೆ ನಿಂತಿರೋದು ನಿನ್ನ ಭವಿಷ್ಯ ಮಾತ್ರನೇ. ನನಗಿಲ್ ಫ್ಯೂಚರ್ ಇದೆಯಾ? ನೆವರ್. ಈಗ ನೀನು ಯಾವುದನ್ನ ಇಲ್ಲ ಅಂತ ಹೇಳ್ತಿದ್ಯೋ ಅದು ಇಲ್ಲೇ ಇದೆ ಅಂತ ನೀನು ನಿನ್ನ ಬಾಯಿಂದನೇ ಖಂಡಿತವಾಗ್ಲೂ ಹೇಳ್ತೀಯ. ಅಲ್ಲಿವರೆಗೂ ಸಂಧ್ಯನ್ ಜೊತೆ ನೀನು ಹೇಗಿದ್ಯೋ ಈ ಮನೇಲಿ ಕೂಡ ಹಾಗೆ ಇರಮ್ಮ. ಅದು ಆಗದಿರೋ ಕೆಲಸ. ಈಗಷ್ಟೇ ಹೇಳ್ತೀಯಲ್ವಾ ನಾನು ಹಾಗೆ ಇರ್ತೀನಿ ಅಂತ. ಅದೇ ರೀತಿ 6 ತಿಂಗಳು ತಡ್ಕೊಮ್ಮ. ಒಂದ್ ವೇಳೆ ಹಾಗಾಗ್ಲಿಲ್ಲ ಅಂತ ಇಟ್ಕೋ, ಆಮೇಲೆ ನಾನು ನಿನ್ನ ತಡೆಯೋಲ್ಲ. ಅಮ್ಮ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ ಆದ್ಯ? ದೊಡ್ಡಮ್ಮನ್ ಪ್ರೀತಿ ರುಚಿ ನೋಡ್ಬೇಕು ಅಂದ್ರೆ ಕೆಲವು ದಿನ ನೀನ್ ಇಲ್ಲಿರ್ಬೇಕು ಅಕ್ಕ. ನೀನ್ ಹೂ ಅನ್ನು, ನಾನ್ ಪೆಪ್ಪರ್ಮೆಂಟ್ ತಗೊಂಡ್ ಬರ್ತೀನಿ. ನಿನ್ಗೆ ಚಾಕ್ಲೇಟ್ ಇಷ್ಟ ಇಲ್ಲ ಅಂದ್ರೆ ಮಿಠಾಯಿ ತಗೊಂಡ್ ಬರ್ತೀನಿ. ನೀನು ನಾನು ಅರ್ಧ ತಿನ್ಬೋದು. ಒಪ್ಕೋ ಆದ್ಯ, ನನಗೂ ಕೂಡ ಧೈರ್ಯ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನನಗ್ ಜೊತೆ ಇರುತ್ತೆ. ನೋಡ್ದ್ಯಾ ಜೊತೆ ಇಲ್ದೇನೆ ಮುಖ ಹೇಗ್ ಬಾಡೋಗಿದೆ ಅಂತ? ಓಕೆ ಅನ್ನಕ್ಕ. ಅಮ್ಮ, ಆದ್ಯ ಒಪ್ಕೊಂಡ್ಲು. ಅಕ್ಕ ತಂಗಿರು ಜೊತೆಲಿ ಸಂತೋಷವಾಗಿರ್ತೀವಿ. ನನ್ನ ಮೆಮರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ನಿನ್ನ ಬರ್ತ್ಡೇ ದಿನ ಇದನ್ನು ಓಪನ್ ಮಾಡು. ಪ್ರಾಮಿಸ್? ಪ್ರಾಮಿಸ್ ಮಮ್ಮ, ಐ ವಿಲ್ ನೆವರ್ ಮಿಸ್ ಇಟ್. ದ್ಯಾಟ್ಸ್ ಮೈ ಗರ್ಲ್. ಸಾರಿ ಮಮ್ಮ, ನೀನು ನಿನ್ನ ಬರ್ತ್ಡೇ ದಿನ ಕೊಟ್ಟಿದ್ದ ಗಿಫ್ಟನ್ನ ನನ್ನ ಬರ್ಡೇ ದಿನ ನೋಡು ಅಂದಿದ್ದೆ. ಆದ್ರೆ ಆ ದಿನದವರೆಗೂ ಕಾಯಕ್ಕಾಗಲ್ವೇನೋ. ನೀನೇನು ಹೇಳ್ಬೇಕು ಅನ್ಕೊಂಡಿದ್ಯೋ ತಿಳ್ಕೋಬೇಕು ಅಂತಿದ್ದೀನಿ. ಹಾಗಾದ್ರೂ ನಿನ್ನ ನೋಡ್ಬೋದು ಅನ್ನೋ ಚಿಕ್ಕ ಆಸೆ. ಯಾರೂ ಇಲ್ಲದೆ ಇರುವಾಗ ನಾಳೆ ನೋಡ್ತೀನಿ.
ಸ್ವಲ್ಪ ಮೆತ್ತಗೆ ತೆಗಿಬೋದಲ್ವಾ? ಹೆದರ್ಕೊಂಡ್ಯಾ? ಆದ್ಯ, ಯಾಕೆ ಮಲ್ಕೋತಿದ್ಯಾ? ನಿನಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ನಾನು ಇಷ್ಟೊಂದು ತಿಂತೀನ ಹೇಳು? ಈ 2 ತಟ್ಟೆನೂ ನಿನಗಲ್ಲ, ಒಂದು ನಿನಗೆ, ಇನ್ನೊಂದು ನನ್ಗೆ. ತಿನ್ನು. ಬೇಡ. ನೀನ್ ಯಾವಾಗ ತಿಂದೆ ಹೇಳು? ಅರ್ಧಂಬರ್ಧ ತಿಂದ್ರೆ ತಲೆ ಸುತ್ತ ಬರತ್ತೆ. ಒಂದ್ಸಲ ಈ ಸಾರ್ ವಾಸನೆ ನೋಡು, ಚೂರು ಬಿಡ್ದಂಗ್ ತಿಂತೀಯ. ಪ್ಲೀಸ್ ರಾಜಲಕ್ಷ್ಮಿ, ಫೋರ್ಸ್ ಮಾಡ್ಬೇಡ. ನನಗೀಗ ಹಸ್ವಿಲ್ಲ, ನೀನ್ ತಿನ್ನು. ನಾನ್ ಮಾತ್ರ ಈ 2 ತಟ್ಟೆನೂ ತಿನ್ನಕ್ಕಾಗತ್ತಾ? ತಿಂದೆ ಅನ್ಕೋ, ನನ್ 2 ಕೆನ್ನೇನು ಹೀಗೆ ಗುಂಡಿಗಾಗೋಗ್ಬಿಡತ್ತೆ ಅಷ್ಟೆ. ನೀನ್ ಯಾಕೆ ತಿಂತಾ ಇಲ್ಲ ಅಂತ ನನಗ್ ಗೊತ್ತು. ತಪ್ಪಿಸ್ಕೊಂಡು ಹೋಗಿ ಮನೆಗ್ ವಾಪಸ್ ಬಂದ್ರೆ 2-3 ದಿನ ಏನೂ ತಿನ್ನಕ್ಕೆ ಮನ್ಸೇ ಬರಲ್ವಂತೆ. ಶ್ರೀರಾಮನವಮಿ ಜಾತ್ರೆ ನಡೆಯೋವಾಗ ಪಕ್ಕದ ಮನೆ ಮಗು ಕೂಡ ತಪ್ಪಿಸ್ಕೊಂಡು ಹೋಗಿ 1 ವಾರ ಆದ್ಮೇಲೆ ಮನೆಗ್ ಬಂದಿದ್ದ. ಅವನು ಅಷ್ಟೇ, ಏನ್ ತಿನ್ನು ಅಂದ್ರೂ ತಿಂತಾನೆ ಇರ್ಲಿಲ್ಲ. 4 ದಿನ ಏನೇನೆಲ್ಲ ಅವಸ್ಥೆ ಪಟ್ರಂತೆ ಅವರು. ಏನೋ ಬಿಡು ಆದ್ಯ, ನನಗಂತೂ ಹಸ್ವಾಗ್ತಾ ಇದೆ. ನಾನಂತೂ ಚೆನ್ನಾಗಿ ತಿನ್ಬಿಡ್ತೀನಪ್ಪ. ಅಬ್ಬಬ್ಬಬ್ಬಾ, ಎಷ್ಟು ರುಚಿಯಾಗಿದೆ ಗೊತ್ತಾ? ಅಮ್ಮ ಮಾಡಿದ ಅಡ್ಗೆನೇ ಅಡ್ಗೆ. ಬದ್ನೆಕಾಯಿ ಗೊಜ್ಜು ಅದ್ಭುತ. ಆಹಾ, ಟೊಮೆಟೊ ಸಾರ್ಗೆ ತುಪ್ಪ ಹಾಕೊಂಡು ತಂದಿದ್ದೀನ. ಸ್ವರ್ಗದಲ್ಲಿ ಕೂಡ ಇಷ್ಟು ಒಳ್ಳೆ ಊಟ ಸಿಗಲ್ಲ. ಸುಮ್ಮನೆ ತಿನ್ನೋದು ಬಿಟ್ಟು ಈ ಕಾಮೆಂಟ್ರಿ ಬೇರೆ. ಉಪ್ಪಿನಕಾಯಿ ಬೊಂಬಾಟಾಗಿದೆಯಪ್ಪ. ಪದ್ಮತ್ತೆ ಪಾರ್ವತಿ ಚಿಕ್ಕಮ್ಮ ಅಮ್ಮನ ತರನೇ ಅಡ್ಗೆ ಮಾಡಕ್ಕೆ ಅಂತ ನೋಡಿದ್ರು. ಆದ್ರೆ ಇವತ್ತು ಕೂಡ ಮಾಡಕ್ಕಾಗ್ಲಿಲ್ಲ. ಬಿಟ್ಟು ಅಂತೂ ಒಬ್ನೇ ಬಾಲ್ಯ ಕೂಡ ತಿನ್ಬಿಡ್ತಾನೆ. ಸರಿ ಬಿಡು ಆದ್ಯ, ಅರ್ಧರಾತ್ರಿ ಹಸ್ವಾದ್ರೆ ತಿನ್ಬಿಡು. ನಾನೀಗ ಹೊರಡ್ತೀನಿ. ಹೊಟ್ಟೆ ತುಂಬಾ ತಿಂದ್ರೆ ಹಾಯಾಗಿ ನಿದ್ದೆ ಬರುತ್ತೆ. ಎಷ್ಟು ದಿನ ಆಗಿತ್ತು ಈ ನನ್ನ ಬೆಡ್ ಮೇಲೆ ಮಲ್ಕೊಂಡು. ಕಳ್ಳ ಬಂದಿದ್ದಾನೆ.
ಕಳ್ಳ ಬೇಗ ಬನ್ನಿ, ಎಲ್ಲರೂ ಬನ್ನಿ, ಕಳ್ಳ ಹಿಡ್ಕೊಳ್ಳಿ, ಕಳ್ಳ ಬೇಗ ಬನ್ನಿ, ಎಲ್ಲರೂ ಬನ್ನಿ, ಕಳ್ಳ ಬಿಟ್ಟು ಬಾವಾ ಮಾವ ಏನೇ ಹೆತ್ತು ಮಗಂಗೆ ಹೊಡೆದ್ಬಿಟ್ಟಿಯಲ್ಲೇ? ನೋಡ್ಲಿಲ್ಲ ರೀ. ಜೀವನ ಪೂರ್ತಿ ಹೀಗೇನಾ? ಕಂದ ಡ್ರಮ್ಮು ಯಾವಾಗ ಬಂದ್ಯೋ? ಈ ಕಳ್ಳನ ಹೆಸರು ಡ್ರಮ್ಮ. ಏಯ್, ನನ್ನ ಹೆಸರು ಡ್ರಮ್ ಅಲ್ಲ, ಸೀನು. ಹೌದು, ಇವಳು ಯಾರು? ಸೀನು, ಇವಳು ನನ್ನ ತಂಗಿ ಸಂಧ್ಯನ ಮಗಳು ಆದ್ಯ. ಜಾನಕಿ, ಇದೇನು ಪರಿಚಯ ಕಾರ್ಯಕ್ರಮ ಅಲ್ಲ. ಸೀನು, ನಾಳೆ ಬರ್ತೀನಿ ಎಂದನು ರಾತ್ರಿ ಹೊತ್ತಲ್ಲಿ ಯಾಕೆ ಬಂದೆ? ಅದು ಕೂಡ ಬಾಗಿಲು ತಟ್ಟದೇನೆ. ಕ್ಷಮಿಸ್ಬಿಡಿ ಮಾವ, ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಇನ್ನೊಂದ್ಸಲ ಇಂಥ ಹುಚ್ಚು ಆಲೋಚನೆ ಮಾಡಬೇಡ. ಸರಿ ಮಾವ. ಜಾನಕಿ, ಸೀನುಗ್ ಬೇಕಾಗಿರೋ ಏರ್ಪಾಡು ಮಾಡು. ಸರಿ ಅಂದ್ರೆ. ಮಾವ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಹಲೋ, ನಿಮ್ ಮಾತುಕತೆ ಎಲ್ಲ ಹಾಲಲ್ಲಿ ಇಟ್ಕೊಳ್ಳಿ, ನನಗೆ ನಿದ್ದೆ ಬರ್ತಿದೆ. ಜಾನಕಿ, ಅವಳು ನಮ್ಮನೇಲಿದ್ದಾಳ, ನಾವು ಅವಳ ಮನೇಲಿದ್ದೀವ. ಏನ್ ಹಾಗೆ ಮಾತಾಡ್ತಿದ್ದಾಳೆ? ನಿದ್ದೆ ಮತ್ತಲ್ಲಿ ಹಾಗೆ ಮಾತಾಡ್ತಿದ್ದಾಳತ್ತೆ. ನೀವು ನಡೀರಿ ಅತ್ತೆ, ಬಿಟ್ಟು ಬಾ. ನಡೀರಿ. ಅಯ್ಯೋ ಸಿನು, ಬಾ ಬಾ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರು, ಸೌಂಡ್ ಜಾಸ್ತಿ ಬರುತ್ತೆ. ಇಲ್ಲಿ ನೋಡು, ಸೈಲೆಂಟ್ ಆಗಿರೋ ಈ ಮನೆಯಲ್ಲಿ ಅವಳೊಬ್ಳು ವೈಲೆಂಟ್. ನಿನ್ ಬ್ಯಾಗ್ ತಗೊಂಡು ಹೊರಗಡೆ ಹೋಗು. ಆಯ್ತಾಯ್ತು, ಲೈಟ್ ಆಫ್ ಮಾಡಿ ಹೊರಗೆ ಹೋಗು. ಡಿಮ್ಯಾಂಡ್ ಮಾಡ್ತಿದ್ದಾಳೆ ನೋಡಿದ್ಯಾ? ಈಗ ಅವಳ ಟೈಮ್ ಚೆನ್ನಾಗಿದೆ, ನಡೀರಿ. ಲೇಟ್ ಆಗ್ತದೆ, ಹೊರಗೆ ಹೋಗಿ. ಮಾವ, ಅಮೇರಿಕಾಲೆಲ್ಲ ಹೀಗೆ ಒಳ್ಳೆ ಒಳ್ಳೆ ಮಾವ. ಸರಿ ಹೋಗ್ತಾಳೆ ಬಿಡು. ಏಯ್, ನಿಮ್ಮಮ್ಮನ್ ಥರ ಪರ ವಹಿಸ್ಕೊಂಡ್ ಬರ್ಬೇಡ. ಅಶಿಶು ಅದ್ಕೆ ರಕ್ತ ಸಂಬಂಧಗಳು ಅಂತದ್ದೇ. ಸರಿ ಬಿಡಿ, ನಾಳೆ ಬೆಳಗ್ಗೆ ಮಾತಾಡೋಣ. ಬನ್ನಿ ಬನ್ನಿ. ಬನ್ನಿ, ನಡಿ ನಡಿಯೋ. ಅಮೇರಿಕಾಲ್ ಹುಟ್ಟು ಬೆಳೆದಿದ್ದೀನಿ ಅಂದ ಮಾತ್ರಕ್ಕೆ ನಾವಷ್ಟು ಕೀಳಾಗ್ಬಿಟ್ವಾ? ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಇಲ್ಲದೆ ಮಾತಾಡ್ತಾಳೆ. ಅಷ್ಟಕ್ಕೂ ಒಂದ್ ವಾರದ ಹಿಂದೆ ಈ ಮನೆ ಎಷ್ಟು ನೆಮ್ಮದಿಯಿಂದ ಇತ್ತು. ಈ ಹುಡುಗಿ ಈ ಮನೆಗ್ ಬಂದಾಗಿಂದ ಕಿರ್ಚೋದು, ಜಗಳ ಬರೀ ಇದೇ ಆಗೋಗಿದೆ. ಮನೆ ಅಳಿಯನಾಗ್ ಬಂದಿರೋ ನನ್ ಗಂಡನು ಕೂಡ ಯಾರು ಏನು ಅಂದಿಲ್ಲ. ಆದ್ರೆ ನನ್ ಮಗನಿಗೆ ಆ ಅಮೇರಿಕಾ ಹುಡುಗಿ ಬಾಯಿಗೆ ಬಂದ ಹಾಗೆ ಬೈದ್ಲು. ಕೊನೆಗೆ ಅವನನ್ನ ಕಳ್ಳನ ಹಾಗೆ ಮಾಡ್ಬಿಟ್ಲು. ನನ್ನ ಮಗನ್ ಹೊಡ್ಸಿದ್ದವಳು ಕಣ್ಣು, ಕೈ, ಕಾಲು ಎಲ್ಲ ಬಿದ್ದು ಹೋಗ್ಬೇಕು. ನಾಳೆನೆ ನನ್ನ ಮಗನ್ ರೂಮಿಂದ ಅವಳನ್ನ ಖಾಲಿ ಮಾಡಿಸ್ಲಿಲ್ಲ ಅಂದ್ರೆ ನನಗ್ ನೆಮ್ಮದಿನೇ ಇರಲ್ಲ. ಮಾವ, ಪರೀಕ್ಷೆ ಹೇಗ್ ಬರ್ದಿದ್ಯಾ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ. ಆದ್ರೆ ಇವತ್ತು ಫೇಲ್ ಆಗೋದೆ ಕಣೋ. ಎಲ್ಲಿ? ಆ ಆದ್ಯನ್ ಮುಂದೆ. ಪದ್ಮಾ, ಯಾಕೆ ಹಾಗೆ ಹೋಲಿಸ್ತೀಯಾ? ಇನ್ನೇನತ್ಗೆ, ಚಿಕ್ಕ ವಯಸ್ಸಿಂದ ಸೀನು ಅದೇ ರೂಮಲ್ಲಿ ಇರ್ತಿದ್ದ. ಆದ್ರೆ ಇವತ್ತು ಮನೆಗ್ ನೆಂಟ್ರು ಬಂದಾಗಿರೋ ಅಂತ ರೂಮಲ್ಲಿ ಇರ್ಬೇಕಾಗಿ ಬಂದಿದೆ. ಅತ್ತೆ, ನೀವ್ ಹೇಳಿದ್ರಿ ಅಂತ ಸುಮ್ನಾಗಿದ್ದೀನಿ. ಇಲ್ಲ ಅಂದಿದ್ರೆ ಅದೇ ರೂಮಲ್ಲಿ ಮಲ್ಕೋತಿದ್ದೆ.
ಅದ್ ಹೇಗ್ ಮಲಗ್ತಿದ್ದೆ ಮಾವ? ಪಕ್ಕ ಮಲ್ಕೊಂಡಿದ್ದಕ್ಕೆ ಗಲಾಟೆ ಮಾಡಿದ್ಲು ಅಲ್ವಾ? ನಿನ್ಗೇನು ಗೊತ್ತಿಲ್ಲ, ನೀನ್ ಸುಮ್ನೆ ಇರು ರಾಜಿ. ಈಗಾಗ್ಲೇ ತಡೆ ಆಗ್ಬಿಟ್ಟಿದೆ. ನೀ ಮಲ್ಕೋ ಸೀನು. ನಡಿ ರಾಜಿ, ಬಾ ಬಿಟ್ಟು. ರಾಜಲಕ್ಷ್ಮಿ, ಎಕ್ಸಾಮ್ ನೀನ್ ಹೇಗ್ ಬರ್ದೆ? ರಾಮನೇ ನೋಡ್ಕೋಬೇಕು ಮಾವ. ಅಷ್ಟಕ್ಕೂ ಅರ್ಥ ಆಯ್ತು ನನ್ಗೆ. ನೀನ್ ಹೋಗು. ಬಾವಾ, ಒಂದು ಪರೀಕ್ಷೆ ತಪ್ಪಿದ್ರೆ ಬೇಸಿಗೆ ಕಾಲದಲ್ಲಿ ರಾಜಲಕ್ಷ್ಮಿ ಅಕ್ಕನ್ಗೆ ಮದುವೆನೆ. ಅದು ನಿಜಾನೇ. ಅಮ್ಮ ನೋಡಮ್ಮ. ನೀನ್ ನಡಿ ರಾಜಿ, ಬಾ ಕಂದ. ಸರಿ ಕಣೋ, ನಿನ್ಗಿಷ್ಟವಾಗಿರೋ ಸಿಹಿ ಮಾಡಿದೀನಿ, ತಗೊಂಡ್ ಬರ್ತೀನಿ ಇರು. ನನಗ್ ಬೇಡಮ್ಮ. ಯಾಕೋ? ಬರೋವಾಗ ರಾಮನಗರ್ ಬಸ್ ಸ್ಟಾಪ್ ಅಲ್ಲಿ ಫುಲ್ ಮೀಲ್ಸ್ ತಿಂದೆ. ಸ್ವಲ್ಪ ತಿನ್ನು, ನಾಲ್ಗೆ ಮೇಲೆ ಇಟ್ಕೋತಿದ್ದ ಹಾಗೆ ಬೆಣ್ಣೆ ತರ ಕರ್ಗೋಗುತ್ತೆ. ತರ್ತೀನಿರು. ಅಮ್ಮ, ನೀನ್ ಮಾಡಿದ್ ಯಾಕೋ ಸರಿ ಇಲ್ಲಮ್ಮ. ಅದ್ ಹೇಗೋ ಹೇಳ್ತೀಯಾ? ನಾನಿನ್ನೂ ತಂದೇ ಇಲ್ಲ, ನೀನ್ ತಿಂದೇ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲಮ್ಮ, ನಿನ್ ಬುದ್ಧಿ ಬಗ್ಗೆ. ಇಷ್ಟೊತ್ತು ನಮ್ ಬಿಟ್ಟು ರಾಜಲಕ್ಷ್ಮಿ ಎಲ್ಲ ಇಲ್ಲೇ ಇದ್ರು. ಅವಾಗ್ಲೇ ನೀನ್ ತಂದ್ ಕೊಡ್ಬೋದಾಗಿತ್ತು ತಾನೆ. ಅದನ್ ಬಿಟ್ಟು ಇವಾಗ ಕೇಳ್ತಿದ್ಯಾ? ನೀನು ಕೂಡ ನನಗ್ ಬುದ್ಧಿ ಹೇಳೋ ಹಾಗಾಗ್ಬಿಟ್ಯಾ? ಅಮ್ಮ ಸರಿ ಬಿಡು, ನಿಮ್ಮಪ್ಪನ್ನೇ ಸಹಿಸ್ಕೋತಾ ಇದ್ದೀನಿ, ನಿನ್ನನ್ ಸಹಿಸ್ಕೊಳಕ್ಕಾಗಲ್ವಾ? ನೀನ್ ಏನ್ ಹೇಳಿದ್ರು ಸಹಿಸ್ಕೋತೀನಿ. ಸಿಹಿ ತಗೊಂಡ್ ಬರ್ತೀನಿ ಇರು. ಚಿಕ್ಕ ವಯಸ್ಸಲ್ಲಿ ಅರ್ಧ ರಾತ್ರಿಲಿ ಹಸ್ವಾಗ್ತಿದ್ದೆ ಅಂತ ಅಳ್ತಿದ್ದೆ ನೀನು. ನಿನ್ನ ಅಳುನ ಕೇಳಕ್ಕಾಗ್ದೇನೆ ಅಲ್ವಾ ನಾನ್ ನಿನಗೆ ಡ್ರಮ್ ಅಂತ ಹೆಸರಿಟ್ಟಿದ್ದು. ಅಮ್ಮ, ಎಷ್ಟು ಸಲ ಹೇಳ್ತೀಯಮ್ಮ? ಇದನ್ನ ಆದ್ಯ ಮುಂದೆ ಹೇಳ್ಬಿಡ್ಬೇಡ. ನನ್ ಮರ್ಯಾದೆನ್ ತಗೊಂಡ್ ಹೋಗಿ ಕಾವೇರಿಲಿ ಮುಳುಗಿಸ್ಬಿಡ್ತಾಳೆ. ಅವಳನ್ನ ನಾನು ಮುಳುಗಿಸ್ತೀನಿ. ನಾನ್ ತಗೊಂಡ್ ಬರ್ತೀನಿ, ತಿನ್ನು. ನೀವೇನ ಪದ್ಮಾತ್ಗೆ? ಯಾಕೆ ಹಾಗೆ ಕೇಳ್ತಿದ್ಯಾ? ನಾನೇನ್ ಅಷ್ಟೊಂದ್ ಸಣ್ಣ ಆಗಿದ್ದೀನ ನಿನ್ನ ಕಾಣಿಸ್ತಾ ಇರೋದಕ್ಕೆ? ನಾನು ಹಾಗೆ ಹೇಳಿಲ್ಲ. ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕಲ್ಲಿ ಅಡ್ಗೆ ಮನೆ ಇದ್ರು ಈ ಕಡೆ ಬರೋದಿಕ್ಕೆ ಹಿಂದೆ ಮುಂದೆ ನೋಡ್ತೀಯಾ ಅಂತ ಹೇಳಿದ್ದು. ಜಾನ್ಕಿ ಅದ್ಕೆ ತರ 10 ತರ ಅಡ್ಗೆ ಮಾಡಲ್ಲಪ್ಪ. ಮಾಡಿದ್ರು ಅದು ರುಚಿಯಾಗಿರಲ್ಲ ಅನ್ಕೋ. ನನಗ್ ಬರೋದು ಪೂರಿ ಮಾಡೋಕ್ ಮಾತ್ರ. ಸೀನು ಬಂದಿದನಲ್ಲ ಪಾರ್ವತಿ, ಅವನಿಗಿಷ್ಟ ಅಂತ ಮಾಡೋದಕ್ ಬಂದೆ. ಗೋಧಿ ಹಿಟ್ಟೆಲ್ಲಿದೆ? ಅಲ್ಲೇ ಮೇಲ್ಗಡೆ ಇದೆ. ಅಮ್ಮ ಇರಮ್ಮ, ನಾನು ಎತ್ಕೊಡ್ತೀನಿ. ನಿನಗೆ ಎಟ್ಟೆಕ್ಸಲ್ಲ ಅಂದ್ಮೇಲೆ ಕರಿಬೇಕು ತಾನೆ? ಅದೆಲ್ಲ ಇರ್ಲಿ, ಇಷ್ಟ ಬೇಗ ಇದ್ಬಿಟ್ಟಿದ್ಯಲ್ಲೋ. ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳತ್ತಾನೆ. ಪರೀಕ್ಷೆ ಟೈಮು ಅಂತ ಹೇಗೂ ಜಾಗರಣೆ ಮಾಡಿರ್ತೀಯಲ್ಲ. ಇಲ್ಲಿಗ್ ಬನ್ನಲ್ಲ, ನಿಮ್ಮೆಲ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ಕಂಡ್ರಪ್ಪೆ ಮುಚ್ಬೇಕು ಅಂತಾನೆ ಅನ್ಸಲ್ಲ. ಇನ್ನಿದ್ದೆ ಹೆಂಗ್ ಬರುತ್ತೆ ಹೇಳಿ? ಎಷ್ಟ್ ಚೆನ್ನಾಗಿ ಹೇಳ್ದೆ ಸೀನು. ನಿಜಾನೇ ಅತ್ತೆ, ಮಾತಿನ ವರ್ಷಗೆ ಏನ್ ಹೇಳಲಿಲ್ಲ. ಅದೆಲ್ಲ ಸರಿ. ಇವತ್ ನನಗೋಸ್ಕರ ಏನ್ ಮಾಡ್ತಿದ್ದೀರಾ? ಪೂರಿ ಕುರ್ಮಾ. ಪೂರಿನಾ? ವಾವ್, ಸೂಪರ್. ಸರಿ ಸರಿ, ನೀನ್ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಾ. ಸರಿ. ಸೀನು ಎಷ್ಟು ಒಳ್ಳೆಯವನಲ್ವಾ ಅತ್ಗೆ? ಗುಣದಲ್ಲಿ ಶ್ರೀರಾಮಚಂದ್ರ ಅವನು. ತಾಯಿನೇ ಇಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದ್ರೆ ಇನ್ನು ನಾಳೆ ಬರೋಂತ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು ಯೋಚ್ಸು. ನಿಜಾನೇ, ಇಷ್ಟು ಒಳ್ಳೆ ಮನ್ಸಿರೋ ಮಹಾರಾಜನ್ಗೆ ಯಾವ ಮಹಾರಾಣಿ ಹೆಂಡತಿ ಆಗ್ತಾಳೋ ಏನೋ. ನಮ್ಮ ಅಕ್ಕನ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ಸೋದೇ ಸರಿ. ಆ ಅದೃಷ್ಟ ಇನ್ಯಾರಿಗೂ ಹೋಗ್ಬಾರ್ದು. ಪದ್ಮಾ, ಸೀನು ಇಲ್ವಾ? ಈಗಷ್ಟೇ ಹೋದ ಅತ್ತಿಗೆ. ಹಿತ್ಲಲ್ಲಿದ್ದಾನೆ ಅನ್ಸತ್ತೆ. ಬರಕ್ ಹೇಳ? ಬೇಡ ಬಿಡು. ನಿಮ್ಮಣ್ಣ ಸೀನುಗಿಷ್ಟ ಅಂತ ಸಮೋಸ ತರಿಸಿದ್ದಾರೆ, ತಿಂತಾನೇನು ಅಂತ ತಂದೆ. ಒಂದ್ ಎಕ್ಸಸೈಸ್ ಮುಗಿತಿದ್ದ ಹಾಗೆ ಸಮೋಸಾನೇ ತಿಂತಾನೆ ಬಿಡು ಅತ್ತಿಗೆ.
ಬಿಸಿ ಇರ್ಬೇಕಾದ್ರೇನೆ ತಿನ್ನು ಅಂತ ಹೇಳು. ನಾನು ಹೋಗಿ ಆದ್ಯನ ವಸ್ತುಗಳನ್ನೆಲ್ಲ ರಾಜಿ ರೂಮಲ್ಲಿ ತಗೊಂಡೋಗಿಟ್ಬಿಡ್ತೀನಿ. ಸರಿ ಅತ್ತಿಗೆ. ಕೇಳಿಸ್ಕೊಂಡ್ಯಾ ಪಾರ್ವತಿ? ಒಂದ್ ಕಿವಿ ಆ ಕಡೆನೆ ಇಟ್ಟಿದ್ದೆ ಅತ್ಗೆ. ಇನ್ನೇನಿದೆ ಅತ್ಗೆ, ನಿನ್ ಮಗನ್ ರೂಮು ನಿನ್ ಮಗನ್ಗೆ ಬರ್ತಿದ್ಯಲ್ಲ. ಅದೇ ಸಂತೋಷ ನನ್ಗೂ ಆಗ್ತಿರೋದು. ಆ ಹುಡುಗಿ ಎಲ್ ಗಲಾಟೆ ಮಾಡ್ತಾಳೋ ಅನ್ಕೊಂಡಿದ್ದೆ. ಆದ್ರೂ ನಾನೇನ್ ಸುಮ್ನೆ ಬಿಡ್ತಾ ಇರ್ಲಿಲ್ಲ ಬಿಡು. ನೀನ್ ಅನ್ಕೊಂಡಿದ್ದನ್ನ ಸಾಧಿಸೇ ತೀರ್ತಿಯ ಅಂತ ಆ ಅಮೆರಿಕ ಹುಡುಗಿಗೆ ಅರ್ಥ ಆಗೋಗ್ ಮಾಡು ಅತ್ಗೆ. ಇನ್ನೊಂದ್ ತಂಟೆಗ್ ಬರಲ್ಲ ಅವಳು. ಖಂಡಿತ ಮಾಡ್ತೀನಿ. ಸಮಯ ಬರ್ಲಿ.